ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ. 100 ರೂಪಾಯಿ 200 ರೂಪಾಯಿ 100. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಪ್ರೀವಿಯಸ್ ಬ್ಲಾಗ್ದು ಇದು ಕಂಟಿನ್ಯೂಟಿ. ಪ್ರೀವಿಯಸ್ ಬ್ಲಾಗು ಅಟ್ಟಿಲಕಮ್ಮ ಜಲಗಿರಮ್ಮನ ಬ್ಲಾಗ್ ಹಾಕಿದೆ. ಯಾರೆಲ್ಲ ಆ ಬ್ಲಾಗ್ನ ವಿಡಿಯೋನ ನೋಡಿಲ್ಲ, ಹೋಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ. ನೆಕ್ಸ್ಟ್ ಕಂಟಿನ್ಯೂಟಿ ನಾನೇನು ಹೇಳಿದ್ದೆ ಅಂದರೆ ಆಂಜನೇಯ ಟೆಂಪಲ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಿಯರ್ ಒಂದು 10 ಕಿಲೋಮೀಟರ್ ಅಷ್ಟೇ. ಎಲ್ಲಿ ಅಂದರೆ ಸ್ಟ್ರೈಟ್ ಯಡಿಯೂರು ಸರ್ವಿಸ್ ರೋಡ್ಗೆ ಹೋಗಬೇಡಿ, ನಾರ್ಮಲ್ ರೋಡಲ್ಲೇ ಸ್ಟ್ರೈಟ್ ಬಂದರೆ ನಾನು ಏನು ಮ್ಯಾಪದ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ಕೊಬೋದು. ಆ ಟೆಂಪಲ್ ನೇಮ್ ಏನಂದರೆ ಶ್ರೀ ಬೆಟ್ಟದ ಹದ್ದಿನಕಲ್ಲು ಆಂಜನೇಯ ದೇವಸ್ಥಾನ ಫುಡ್ ಹಿಲ್ಸ್ ಅಂತ ಬರುತ್ತೆ. ಟೆಂಪಲ್ ನೇಮ್ ಆ ಥರ ಬರುತ್ತೆ. ಪೂರ್ತಿ ಒಳಗಡೆ ಹೋಗ್ಬೇಕು, ಹಳ್ಳಿ ಒಳಗಡೆ ಇದೆ ಟೆಂಪಲು, ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು ಬಿಸಿಲು ಟೈಮು, ಸುಮಾರು ಒಂದು 11-10 ಏನೋ ಆಗಿತ್ತು ಅಂದ್ಕೊಳ್ಳಿ. ತುಂಬ ಬಿಸಿಲು ಇತ್ತು. ಅಲ್ಲಿ ಕಾಣ್ತಿದೆ ನೋಡಿ ಟೆಂಪಲು, ಅಲ್ಲಿಗೆ ಹೋಗ್ಬೇಕು ನಾವು ಹತ್ಕೊಂಡು. ತುಂಬ ಬಿಸಿಲು ಇತ್ತು. ಹತ್ಕೊಂಡು ಹೋಗ್ಬೇಕಾದ್ರೆ ಹೆಂಗೋ ಹತ್ಕೊಂಡು ಹೋಗ್ಬಿಟ್ರಿ. ಬರ್ತಾ ಅಂತೂ ಬೆಟ್ಟ ಕಲ್ಲುಗಳೆಲ್ಲ ಫುಲ್ಲು ಬಿಸಿ ಆಗೋಯಿತು, ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು. ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿರ್ಲಿಲ್ಲ, ಸ್ಲಿಪ್ಪರ್ ಕೆಳಗೆ ಬಿಟ್ಬಿಟ್ಟು ಹೋಗ್ತಾರೆ ಎಲ್ಲರೂ. ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಿದ್ವಿ ಅಪ್ಪ, ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು. ಇಳಿಯೋಕ್ಕೆ ಆಗ್ತಾ ಇಲ್ಲ ನಮಗೆ ಏನು ಬೆಟ್ಟ ಮಾತ್ರ. ಆ ಬಿಸಿಲಲ್ಲೂ ಹಂಗಂದ್ರೆ 2 ಗಂಟೆ ಆದರೂ ಜನ ಹತ್ತುತ್ತೀನಿ ಅಂತಲೇ ಹೋಗ್ತಿದ್ರು. ಟೆಂಪಲ್ 1 ಗಂಟೆ ಕ್ಲೋಸ್ ಆಗುತ್ತೆ, ತಿರ್ಗಾ 4:30ಗೆ ಓಪನ್ ಆಗುತ್ತೆ. ಟೈಮಿಂಗ್ಸ್ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಟ್ರಕ್ಕಿಂಗು ಮತ್ತು ಒನ್ ಡೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಟ್ರಿಪ್ ಹೋಗ್ಬೇಕಂದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಹಬ್ಬ ಮಾಡ್ತಿದ್ರು, ಜನ ಜಾಸ್ತಿ ಇದ್ರು. ಇದು ಲೆಫ್ಟು ಸ್ವಿಮ್ಮಿಂಗ್ ಪೂಲು. ಇಲ್ಲ ಅಂದ್ಕೊಂಡೆ ವರ್ಷಕ್ಕೆ ಬರ್ತಡೇ ಮಾಡ್ತಾವ ನೋಡಿ. ನಾನು ಎಲ್ಲಿ ಹೋದ್ಸತಿ ಹಬ್ಬ ಮಾಡ್ತಿದ್ರಲ್ಲ, ಎಲ್ಲೋ ಇದು ಅಂತ ಇದ್ರಿ. ನೆರ್ಲಕ್ಕೆ ಸ್ಟಾಪ್ ಮಾಡೋದು ಹೋಗಿ ಗಾಡಿನ, ಅವಾಗ ಹತ್ತಕ್ಕೆ ಸರಿ ಇರುತ್ತೆ. ನೆರ್ಲಿಗೆ ಹಾಕೋ, ಅಲ್ಲೇ ಹಾಕ್ಬಿಡ್ಬೇಕಾಯ್ತು. ಇಳಿತೀನಿ ಇದು. ಹೌದಾ? ಬೆಟ್ಟ ಹಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವ್ಯೂ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ
ನೀವು ಮಳೆ ಸೀಸನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಟೈಮಲ್ಲಿ ಬಂದರೆ ಬಿಸಿಲುನೇ ಸುಸ್ತಾಗ್ಬಿಡುತ್ತೆ, ಹತ್ತಕ್ಕೆ ಆಗಲ್ಲ. ಬಂಡೆ ಎಲ್ಲ ಸುಡ್ತಾ ಇರುತ್ತೆ, ಕಾಲು ಸುಟ್ಟೋಗುತ್ತೆ, ಸ್ಲಿಪ್ಪರ್ ಹಾಕೊಂಡು ಹೋಗಿರಲ್ಲ. ಇಲ್ಲಿ ಹೆಂಗಿದೆ ಅಂದರೆ ಒಂದು ಸ್ವಲ್ಪ ಕಾಲು ದಾರಿ ಸಿಗುತ್ತೆ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮೆಟ್ಲುಗಳ ಥರ ಸಿಗುತ್ತೆ. ತುಂಬ ಕಷ್ಟ ಆಗುತ್ತೆ ಒಂದೊಂದ್ಸತಿ ಹತ್ತಕ್ಕೆ. ಇಲ್ಲಿ ಏನಂದರೆ ಆಂಜನೇಯ ಸ್ವಾಮಿಲಿ ಏನು ವಿಶೇಷತೆ ಅಂದರೆ, ನಾನು ಹೋಗಿಲ್ಲ, ಫ್ಯಾಮಿಲಿ ಯಾರ ಜೊತೆನೂ ಹೋಗಿರಲಿಲ್ಲ. ಲಾಸ್ಟ್ 2023 ಅಕ್ಟೋಬರಲ್ಲಿ ಹಿಂಗೆ ಅಟ್ಟಿಲಕ್ಕಮ್ಮ ಜಲಗ್ರಾಮ್ಗೆ ತಮ್ಮ ನಾನು ಹೋಗಿದ್ವಿ. ಅದೇ ಟೈಮಲ್ಲಿ ಅವತ್ತು ದಿನ ಬೇಗ ದರ್ಶನ ಆಯಿತು. 10 o'clock 9:30ಗೆಲ್ಲ ದರ್ಶನ ಆಗೋಗಿತ್ತು ಎರಡು ದೇವ್ರದ್ದು. ಏನು ಮಾಡಿದ್ವಿ, ಇಷ್ಟೊತ್ತಿಗೆ ಬೇಗ ದರ್ಶನ ಆಗೋಗಿದೆಯಲ್ಲ, ಮನೆಗೆ ಹೋಗೋ ಸತಿ 1-2 hours 3 hours ಅಲ್ಲೇ ಹೊಂಟೋಗ್ತೀವಿ ಮನೆಗೆ ಅಂದ್ಬಿಟ್ಟು ನಾವೇನು ಮಾಡಿದೆ, ಮ್ಯಾಪಲ್ಲಿ ವಿಸಿಟಿಂಗ್ ಎಲ್ಲಾರ ಇದೆಯಾ, ಹಿಲ್ಸ್ ಟೈಪು ಹತ್ಕೊಂಡು ಹೋಗೋದು, ಮತ್ತು ಇಲ್ಲಾಂದರೆ ಫಾಲ್ಸ್ ಯಾವ್ದಾರ ಇದೆಯಾ ಅಂತ ನೋಡೋಕ್ಕೆ ಸರ್ಚ್ ಮಾಡಿದಾಗ ಈ ಟೆಂಪಲ್ ಸಿಕ್ತು ನಮಗೆ. ಈ ಟೆಂಪಲ್ನ ಏನು ಮಾಡಿದೆ, ಅಕ್ಟೋಬರ್ ಟೈಮಲ್ಲಿ ಬೆಟ್ಟ ಹತ್ಕೊಂಡು ಹಿಂಗೆ ವಿಸಿಟ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಅಲ್ಲಿ ಏನು ವಿಶೇಷತೆ ಅಂದರೆ, ಅವಾಗ ನೋಡಿದ್ದು ಒಂದು ಕೊಳ ಸಿಗುತ್ತೆ, ಅದನ್ನು ಹಾಕಿದ್ದೀನಿ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ. ಹೋಸತಿ ಹೋದಾಗ ತುಂಬ ಚೆನ್ನಾಗಿತ್ತು, ಅದನ್ನು ಹಾಕ್ತೀನಿ. ಹೋಸತಿ ಹೋದಾಗ ಹೆಂಗಿತ್ತು ಅಂದರೆ, ಈ ಸತಿ ಹೋದಾಗ ಜನ ತುಂಬ ಪ್ಲಾಸ್ಟಿಕ್ ಎಲ್ಲ ಹಾಕಿ ಗಲೀಜು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಏನಂದರೆ, ಏನಾರ ದುಷ್ಟಶಕ್ತಿ ಇದ್ದರೆ, ಮತ್ತು ಏನಾರ ಕೆಟ್ಟ ದೃಷ್ಟಿ ಇದ್ದರೆ, ಮತ್ತು ದೆವ್ವ ಹಿಡ್ದಿದ್ರೆ ಅಲ್ಲಿ ಬಿಡಿಸ್ತಾರಂತೆ ತಾಯ್ತ ಹಾಕಿ. ಆ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಹಂಗೆ ಬಂದು ಇಲ್ಲಿ ಬಿಡಿಸ್ತಾರಂತೆ. ಆ ಥರ ಪದ್ಧತಿ ಇದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ಹೋಗಿ ವಿಸಿಟ್ ಮಾಡಿ. ಮತ್ತು ಕೊಳ ಹೆಂಗಿದೆ ಅನ್ನೋದು ಹಾಕ್ತೀನಿ, ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಾಗಿತ್ತು ಅಂತ. ಬೆಟ್ಟ ಹಂಗೋ ಹಿಂಗೋ ಹತ್ತಿ ಆಲ್ಮೋಸ್ಟು ಆಂಜನೇಯ ಸ್ವಾಮಿ ದರ್ಶನ ತಗೊಂಡ್ವಿ ನಾನು ನಮ್ಮ ತಮ್ಮ. ಕೊಳ ಮುಂದೆ ಕ್ಲಿಪ್ಪಿಂಗ್ಸ್ ಬರುತ್ತೆ ನೋಡಿ, ತುಂಬ ಪ್ಲಾಸ್ಟಿಕ್ ಎಲ್ಲ ಹಾಕಿ ಗಲೀಜು ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಕೊಳ ಹೆಂಗಿತ್ತು ಅನ್ನೋದು ಹಾಕ್ತೀನಿ, ಅದೂ ಇದೆ ಕ್ಲಿಪ್ಪಿಂಗು ನೋಡಿ. ನೋಡಿದ ಫಸ್ಟ್ ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ, ಫುಲ್ಲು ಡಿಫ್ರೆನ್ಸ್. ಅವಾಗ ತುಂಬ ಚೆನ್ನಾಗಿತ್ತು ನೀರು. ಜನ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಫೇಮಸ್ ಆಗ್ತಾ ಜನ ಏನು ಮಾಡ್ತಾರೆ, ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಲ್ಲ. ಈ ಥರ ತಿನ್ನೋ ವಸ್ತುನೆಲ್ಲ ತೊಗೊಂಡು ಅಲ್ಲಲ್ಲೇ ಎಸ್ಬಿಟ್ಟಿರ್ತಾರೆ, ನೇಚರ್ನೆಲ್ಲ ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಎಲ್ಲೇ ಹೋಗಲಿ, ಈ ತಿನ್ನೋ ವಸ್ತುಗಳನ್ನ ಅಲ್ಲಲ್ಲೇ ಎಸಿಬೇಡಿ, ಪ್ಲಾಸ್ಟಿಕ್ನ ಎದೆ ಕಾರಣಕ್ಕೂ. ಒಂದು ಕವರ್ ತೊಗೊಂಡೋಗಿ ಕವರಲ್ಲಿ ಬಂದು ಡಸ್ಟ್ಬಿನ್ ಇರುತ್ತೆ ಕೆಳಗಡೆ ಹಿಡಿದ ತಕ್ಷಣ, ಅಲ್ಲಿ ಡಸ್ಟ್ಬಿನಲ್ಲಿ ಹಾಕಿದ್ರೆ ನೇಚರ್ ಹಂಗೆ ಹೊಳ್ಕೊಳ್ಳುತ್ತೆ. ನಾವು ನೆಕ್ಸ್ಟ್ ಸತಿ ಬಂದಾಗ ತುಂಬ ಚೆನ್ನಾಗಿ ನೋಡ್ಬೋದು. ಮೇಲಿಂದ ವ್ಯೂ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ನೀರಾಗಿರ್ಬೋದು, ಗದ್ದೆಗಳು, ಮನೆಗಳು ಎಲ್ಲ ಹೆಂಗೆ ಕಾಣುತ್ತೆ, ಬ್ರೌನು ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಕಲರ್ ಆಗಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನೀವು ಆಂಜನೇಯ ಸ್ವಾಮಿ ದರ್ಶನ ಪಡೆದು ಬೇಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ನಿಮ್ಮ ಆಸೆಗಳನ್ನೆಲ್ಲ. ನೆಕ್ಸ್ಟ್ ಟೈಮು ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ ನೀವು ದರ್ಶನ ಪಡಿ. ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮನ್ನ ನೆಕ್ಸ್ಟ್ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.